ಉಪಲೋಕಾಯುಕ್ತರಿಂದ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ, ಕಡತ ಪರಿಶೀಲನೆ, ಅಧಿಕಾರಿಗಳಿಗೆ ತರಾಟೆ. ಕೋಲಾರ ಜಿಲ್ಲೆಯ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಉಪಲೋಕಾಯುಕ್ತ ಬಿ. ವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ 2 ಪ್ರಮುಖ ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು. ಲೋಪದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು. ಪರಿಶೀಲಿಸಿದ ಪ್ರದೇಶಗಳು ಮತ್ತು ವಿಷಯಗಳು. ಉಪಲೋಕಾಯುಕ್ತ ಬಿ. ವೀರಪ್ಪ ಮತ್ತು ಅವರ ತಂಡವು ತಾಲೂಕಿನ ಜೆ. ತಿಮ್ಮಸಂದ್ರ ಮತ್ತು ಆರಿಕುಂಟೆ ಗ್ರಾಮ ಪಂಚಾಯಿತಿಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ನರೇಗಾ ಅನುಷ್ಠಾನ, ಕುಡಿಯುವ ನೀರು ಯೋಜನೆಗಳ ಪ್ರಗತಿ, ನೈರ್ಮಲ್ಯ ನಿರ್ವಹಣೆ ಮತ್ತು ಕಂದಾಯ ವಸೂಲಾತಿಗಳಿಗೆ ಸಂಬಂಧಿಸಿದ ಎಲ್ಲಾ ಕಡತಗಳನ್ನು ಕೂಲಂಕಷವಾಗಿ ಪರಿಶೀಲಿಸಲಾಯಿತು. ಕಡತಗಳ ಪರಿಶೀಲನೆ ವೇಳೆ ಆಡಳಿತ ನಿರ್ವಹಣೆಯಲ್ಲಿನ ಹಲವು ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದವು. ಮುಖ್ಯವಾಗಿ ಕೆಲ ಯೋಜನೆಗಳ ಅನುಷ್ಠಾನದಲ್ಲಿನ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಉಪಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಬಿ. ವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಡೆತಡೆ ಉಂಟುಮಾಡುವ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸಲಾಗದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಜಾರಿಗೊಳಿಸುವಂತೆ ಹಾಗೂ ಕಡತಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ಸುಧಾರಣೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಭಾಗವಾಗಿ ಈ ದಿಢೀರ್ ಪರಿಶೀಲನೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ. ಆಮೇಲೆ ಸ್ಟ್ರೆಚ್ ಹೊಡೆದ್ರೆ ಕರೆಕ್ಟ್ ಆಗುತ್ತೆ. ನೀವು ಪೇಪರ್ ಇಟ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಇದು ಮಕ್ಕಳು ತೋರಿಸಿ, ಸಣ್ಣ ಮಕ್ಕಳಿಗೆ ಈ ಪೇಪರಲ್ಲಿ ಸರ್ ಎಲ್ಲ ತಾವು ಹೇಳ್ದಂಗೆ ಸ್ಕೆಚ್ ಮಾಡಿಸ್ಬಿಟ್ಟಿದ್ದೀವಿ ಸರ್. ಯಾರೋ ನೆಕ್ಸ್ಟ್ ತಹಸೀಲ್ದಾರು, ನಾವು ಮತ್ತೆ ಸರ್ವೇಯರು ಪ್ರತಿಯೊಬ್ಬರು ಸೈನ್ ಮಾಡಿದ್ವಿ. ಎಷ್ಟು ಕಲೆಕ್ಷನ್ ಆಗಿತ್ತು ಮಾಡಬೇಕು. ಅವ್ರು ಭಯ ಆಗ್ತದೆ. ನೆಕ್ಸ್ಟ್ ಎಲೆಕ್ಷನ್ ಮಾಡಿದ್ವಿ ಮತ್ತೆ ಎನ್ಕ್ರೋಚ್ ಮಾಡಿದ್ರೆ ಗೌರ್ಮೆಂಟ್ಗೆ ಫಿಕ್ಸ್ ಮಾಡ್ತಾರೆ. ತೋರಿಸ್ಬೇಕು. ಮತ್ತೆ ನೀನು ಅಲ್ಲೇ ನೋಡ್ತೀಯ ಎಲ್ಲಮ್ಮ ಯಾವ್ದ್ರಲ್ಲಿ 9 ತಿಂಗಳಾದ್ಮೇಲೆ 11 ತಿಂಗಳಾಗದ 2 ತಿಂಗಳಾಗದ ಬರ್ತಿಲ್ಲ. ಕ್ಯಾಶ್ ರಿಜಿಸ್ಟರ್ ಹಾಕ್ಬೇಕಂತ ಮಾಡಲಮ್ಮ. ಎವ್ರಿ ಡೇ ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ಇದು 15 ಚರ್ಚೆ ಮಾಡಿಲ್ವಾ? 15 ಇವಾಗ ಸೆಪ್ಟೆಂಬರ್ ಇಂದ ಏನೂ ಆಗಿಲ್ಲ. ಖರ್ಚು ಮಾಡಲ್ಲ. ಆಯ್ತು, ಅಬ್ಸ್ಟ್ರಾಕ್ಟ್ ಹಾಕಿಲ್ಲ ನೀವು. ಏನು ಆಗಿಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕಲ್ಲ. ಕ್ಲೋಸ್ ಮಾಡಿ ಕೊಡಿ. ವಿಲೇಜ್ 4 ಸೈನ್ ಹಾಕ್ಸಿ ಪೊಸಿಷನ್ ತಗೊಂಡಿದ್ದೀವಿ ಅಂತ ಆ ಥರ ಆದರೆ ನೆಕ್ಸ್ಟ್ ಅವನು ಎದುರ್ತಾನೆ. ನೀವು ಈ ಥರ ಪೇಪರ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ತಾನೆ. ಇವಾಗ ನೀವು ಮಾಡಿದ್ರೆ ನಿಮ್ಮ ಅಮ್ಮ ಇಲ್ಲಿ ಸ್ಪಾಟ್ಗೆ ಹೋದ್ರೆ ಅವ್ರು ಹಂಗೆ ಇರ್ತಾರೆ, ಏನಾಗಿರಲ್ಲ. ಇಲ್ಲಿಗೆ ರೆಕಾರ್ಡ್ ಅಲ್ಲ ಅಷ್ಟೇ, ಅದು ಹಂಗೆ ಇರ್ತದೆ. ಅವ್ರು ಹಂಗೆ ಕೆಲಸ ಮಾಡ್ತಾ ಇರ್ತಾರೆ, ಹಂಗೆ ಇರ್ತದೆ. ಬರಬೇಕು. ಎಷ್ಟು ಕಲೆಕ್ಷನ್ ಮಾಡಿದ್ರಿ? ಮಿಕ್ಕಿದ್ದು ಯಾಕೆ ಲಾಸ್ಟ್ ಇಯರ್ ಎಷ್ಟಾಗಿದೆ? ಲಾಸ್ಟ್ ಇಯರ್ 13 ಲಕ್ಷ. ಇನ್ನೇ ಬಾಕಿ ಎಷ್ಟಿದೆ? ಟೋಟಲ್ ಎಷ್ಟು ಬಾಕಿ ಇವಾಗ?